ಧಾರವಾಡದ ಮೃತ್ಯುಂಜಯ ಮುರುಘಾ ಮಠದ ಶ್ರೀಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಮುಗಿಯಲಾರದ ಒಂದು ಕಥೆಯನ್ನು ಹೇಳು ಅಂತ ರಾಜ ಸವಾಲು ಹಾಕಿದ್ದನ್ನು ಉಲ್ಲೇಖ ಮಾಡಿ ಅವರು ನಿಮ್ಮನ್ನು ಕುತೂಹಲ ಭರಿತರನ್ನಾಗಿ ಮಾಡಿದರು. ನಮಗೆ ಅವರು ಮುಗಿಲಾರದ ಕಥೆ ಅಂತ ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋದಾಗ ಸುಮಾರು 48 ವರ್ಷಗಳ ಹಿಂದೆ ನಾವು ಪಾಶ್ಚಾತ್ಯ ದೇಶದಲ್ಲಿ ಅಂದರೆ ವಿಯೆನ್ನಾ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದ ಸಂದರ್ಭದಲ್ಲಿ ಕೇಳಿದ ಒಂದು ಜರ್ಮನ್ ಕವಿತೆ ನೆನಪಾಯಿತು. ವಿಶ್ವವಿದ್ಯಾಲಯಕ್ಕೆ ನಾವು ಹೋಗ್ತಾ ಇದ್ವಿ ನಡೆದುಕೊಂಡು, ಭಾಳ ಹತ್ತಿರದಲ್ಲೇ ಇತ್ತು. ನಮ್ಮ ವಿದ್ಯಾರ್ಥಿನಿಯಲ್ಲಿ ದಾಟಿ ದಾರಿಯಲ್ಲಿ ಹೋಗುವಾಗ ಒಂದು ಉದ್ಯಾನವನ ಇತ್ತಲ್ಲಿ. ಅಲ್ಲಿ LKG ವಿದ್ಯಾರ್ಥಿಗಳನ್ನು ಆ ಉದ್ಯಾನವನದಲ್ಲಿ ಕೂರಿಸ್ಕೊಂಡು ಅಲ್ಲಿಯ ಶಾಲೆಯ ಮಿಸ್ ಒಂದು ಪದ್ಯವನ್ನು ಹೇಳ್ಕೊಡ್ತಾ ಇದ್ರು, ಜರ್ಮನ್ ಪದ್ಯವನ್ನು. ರೈಮ್ಸ್ ಅಂತಿರಲ್ಲ LKG ಒಳಗೆ. ಮೊದಲನೇದಾಗಿ LKG ಅಂದರೆ ಏನು, UKG ಅಂತ ಏನು ಅಂದರೂ ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ಜರ್ಮನ್ ಶಬ್ದ. ಅದು LKG ಅಂದರೆ ಲೋಯರ್ ಕಿಂಡರ್ ಗಾರ್ಟನ್ ಅಂತ. K ಅಂದರೆ ಕಿಂಡರ್, G ಅಂದರೆ ಗಾರ್ಟನ್, ಲೋಯರ್ ಕಿಂಡರ್ ಗಾರ್ಟನ್. ಇನ್ನೊಂದು UKG ಅಪ್ಪರ್ ಕಿಂಡರ್ ಗಾರ್ಟನ್. ಕಿಂಡರ್ ಅಂದರೆ ಮಕ್ಕಳು ಅಂತ, ಗಾರ್ಡನ್ ಅಂದರೆ ಉದ್ಯಾನವನ ಅಂತ. ಆ LKG UKG ಮಕ್ಕಳನ್ನು ಕೂರಿಸ್ಕೊಂಡು ಶಾಲಾ ಮಿಸ್ಸು ಹೇಳ್ಕೊಡ್ತಾ ಇದ್ದಂಥ ಪದ್ಯ ನಮಗೆ ನೆನಪಾಯಿತು. ಆ ಪದ್ಯ ಜರ್ಮನ್ನಲ್ಲಿ ಹೀಗಿದೆ. ನಿಮಗೆ ಜರ್ಮನ್ ಬರಲ್ಲ ಇಲ್ಲಿ, ಆದರೆ ನಮ್ಮ ನೆನಪಿನ ಶಕ್ತಿಯ ಮೇಲೆ ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ. ಹಾಡಿನ ರೂಪದಲ್ಲಿದೆ ಅದು. ನೀವು ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಇದು ನಾವು ಹೇಳ್ತಾ ಇರೋದು ಮುಗಿಯಲಾರದ ಕಥೆ ಅಲ್ಲ, ಮುಗಿಯಲಾರದ ಕವನ. ಭಾಳ ಅದ್ಭುತವಾಗಿದೆ. ಮಕ್ಕಳನ್ನು ಎದುರ ಬದರ ಹೀಗೆ ಕೂರಿಸಿದ್ರು. 2 ತಂಡ. ಒಂದು ತಂಡದ ಮಕ್ಕಳು ಹೇಳ್ತಾರೆ. ಜರ್ಮನಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ರು ಅಂತ ನಮ್ಮ ಸಂಗೀತದ ಹಿನ್ನೆಲೆಯಲ್ಲಿ ಅದನ್ನು ಹಾಡಿಯೇ ನಿಮಗೆ ಹೇಳ್ತೀವಿ. Ein Hund kam in die Küche und stahl dem Koch ein Ei. Da nahm der Koch ein Messer und schlug den Hund entzwei. Da kamen viele Hunde und gruben ihm ein Grab und setzten ihm ein Grabstein, darauf geschrieben stand. Ein Hund kam in die Küche. ಹೀಗೆ ಮುಂದುವರಿತಾ ಹೋಗುತ್ತೆ. ಅದು ಕನ್ನಡದಲ್ಲಿ ಹೇಳಿದರೆ ಮಾತ್ರ ನಿಮಗೆ ಆ ಕವಿತೆಯ ರಸಾನುಭೂತಿ ಉಂಟಾಗೋದು. ಆ ಕನ್ನಡದಲ್ಲಿ ನಾವು ಹೀಗೆ ಭಾಷಾಂತರ ಮಾಡಿದ್ದೀವಿ. ನಾಯಿಯೊಂದು ಬಂತು, ಅಡುಗೆ ಮನೆ ನುಗ್ತು. ಇದು ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದು, LKG ಮಕ್ಕಳಿಗೆ. ನಾಯಿಯೊಂದು ಬಂತು, ಅಡುಗೆ ಮನೆ ನುಗ್ತು, ಅತ್ತಿಂದಿತ್ತ ನಗೀತು, ಕೋಳಿ ಮೊಟ್ಟೆ ತಿಂತು. ಅಡುಗೆ ಭಟ್ಟ ಬಂದ, ನೋಡಿ ಸಿಟ್ಟಿ ಗೆದ್ದ, ಕೈಯ ಚಾಕು ತಗೊಂಡ, ತಿವಿದು ಸಾಯಿಸ್ದ. ಹಲವು ನಾಯಿ ಬಂದವು, ಸತ್ನಾಯಿ ಎಳ್ಕೊಂಡು ಹೋದವು, ಮಣ್ಣಾಗ ಗುತ್ತೆಗೆದು ಹೋಗಿದ್ವು, ಗೊಳೋ ಎಂದು ಅತ್ತವು. ಸಮಾಧಿ ಮೇಲೆ ಕಲ್ಲು ನೆಟ್ಟು, ಆ ಕಲ್ಲು ಮೇಲೆ ಬರೆದವು. ಏನಂತ ಬರೆದವು? ನಾಯಿಯೊಂದು ಬಂತು, ಅಡುಗೆ ಮನೆ ನುಗ್ತು, ಅತ್ತಿನಿತ್ತ ನಗಿತು, ಕೋಳಿ ಮೊಟ್ಟೆ ತಿಂತು, ಅಡುಗೆ ಭಟ್ಟ ಬಂದ, ನೋಡಿ ಸಿಟ್ಟು ಗೆದ್ದ, ಕೈಯ ಚಾಕು ತಗೊಂಡ, ಇತ್ಯಾದಿ ಇತ್ಯಾದಿ. ಮಣ್ಣಾಗ ಗುತ್ತೆಗೆದು ಹುಗಿದ್ವು, ಗೊಳೋ ಅಂತ ಹತ್ತು, ಸಮಾಧಿ ಮೇಲೆ ಕಲ್ಲು ನೆಟ್ಟು, ಆ ಕಲ್ಲು ಮೇಲೆ ಬರೆದು. ಇನ್ನೊಂದು ಗುಂಪಿನವರು ಏನು ಬರೆದವು? ನಾಯಿಯೊಂದು ಬಂತು, ಅಡುಗೆ ಮನೆ ನುಗ್ತು. ಹೀಗೇ ನಡೆಯುತ್ತೆ ಅದು, ಈ ರಿದಮ್ ಅದು. ಇದು ಮುಗಿಯಲಾರದ ಕವನ. ತಾವು ಹೇಳಿದ್ದು ಮುಗಿಲಾರದ ಕಥೆ.
ಇದು ಜರ್ಮನ್ನಲ್ಲಿರ್ತಕ್ಕಂಥದ್ದು ಮುಗಿಯಲಾರದ LKG ಮಕ್ಕಳ ಕವನ. ಶ್ರೀಗಳು ರಾಗಿ ರಾಶಿ ಉದಾಹರಣೆ ಕೊಟ್ಟರು. ಏನು ಈ ಮುಗಿಲಾರದ ಕಥೆ ಈ ತರಳುಬಾಳು ಹುಣ್ಣಿಮೆ ಅನ್ನೋ ಒಂದು ವ್ಯಾಖ್ಯಾನವನ್ನು ಅವರು ಕೊಟ್ಟರು. ನಮಗನಿಸಿದ್ದು ಯಾವಾಗ ಈ ಕವಿತೆ ಒಂದು ನೆನಪಾಯಿತು, ಮತ್ತೆ ನೆನಪಾಯಿತು ಅಂದರೆ ನೀವೆಲ್ಲ ಕೂತಿದ್ರಲ್ಲ, ನಿಮ್ಮನ್ನೆಲ್ಲರೂ ಒಂದು ರಾಗಿ ಗುಡ್ಡೆ ಮಾಡಿದರೆ, ರಾಗಿ ಗುಡ್ಡೆ ಥರ ಪರಿಗಣಿಸಿದರೆ, ಇಲ್ಲಿ ಕೂತಿರೋರು ಒಬ್ಬೊಬ್ಬರನ್ನೂ ನಾವಿಲ್ಲಿ ಕರೆಸಿ ಮಾತಾಡಪ್ಪ ಅಂತ ಹೇಳಿದರೆ ನಿಮ್ಮ ಸಾಂಸಾರಿಕ ಜೀವನದ ಕಥೆ ಮುಗಿಯಲ್ಲ ಈ ತರಳುಬಾಳು ಹುಣ್ಣಿಮೆಯಲ್ಲಿ 9 ದಿವಸದಾಗೆ ಅಂತ ಹೇಳಕ್ಕೆ ಬಯಸ್ತೀವಿ. ನಿಜವ ಸುಳ್ಳು? ಇಲ್ಲಿ ಬಂದಿರೋ ಅತಿಥಿಗಳು ಮಾತಾಡಿದಕ್ಕೆ ಈಗ 11 ಗಂಟೆ ಆಯಿತು. ನಿಮ್ಮ ಒಬ್ಬೊಬ್ಬರನ್ನೂ ಕರೆಸಿ ಇಲ್ಲಿ ನಿಮ್ಮ ಸಂಸಾರದ ಕಥೆ ಹೇಳಪ್ಪ ಅಂತ ಹೇಳಿದರೆ 9 ದಿನ ಸಾಕಾಗಲ್ಲ, 90 ದಿವಸನೂ ಸಾಕಲ್ಲ, ಎಷ್ಟು ವರ್ಷ ಆದರೂ ಸಾಕಾಗಲ್ಲ ಅಲ್ವೇ? ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಇತಿಹಾಸ ಅದು ಮತ್ತೆ 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 ಅದು ತಿರುಗ್ತಾ ಹೋಗುತ್ತೆ ಅಂತ. ಹೊಸ ಇತಿಹಾಸನಲ್ಲ, ಹಿಂದೆ ಗತಕಾಲದಲ್ಲಿ ಏನು ನಡೆದಿದೆಯೋ ಅದರ ಪುನರಾವರ್ತನೆಯೇ ಪ್ರತಿಯೊಂದು ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಗಡಿಸುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ಸುಪ್ರೀಂ ಕೋರ್ಟ್ನ ಲೋಕಪಾಲ ನವದೆಹಲಿಯ ಲೋಕಪಾಲರಾದಂತಹ ಸನ್ಮಾನ್ಯ ನಮ್ಮ ಜಡ್ಜಸ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಭಾಳ ಒಳ್ಳೆಯ ಒಂದು ಚಿಂತನೆ ಮಾಡಲಿಕ್ಕೆ ನಮಗೆ ಹಚ್ಚಿದರು. ಎಷ್ಟು ಭಾವುಕರಾಗಿ ನೋಡಿದ್ರು. ಅವರ ತಂದೆಗೆ ನಮ್ಮ ಗುರುಗಳು 80 ವರ್ಷಗಳ ಹಿಂದೆ ಮಠದಲ್ಲಿ ಓದಲಿಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ, ಅನ್ನದಾನ ಮಾಡದೆ ಹೋಗಿದ್ದರೆ ನಮ್ಮಪ್ಪ ನಮ್ಮನ್ನು ಓದ್ಸೋಕ್ಕಾಗ್ತಿರ್ಲಿಲ್ಲ, ನಾವೇನಾಗ್ತಿದ್ದೆವೋ ಏನೋ ಅಂತ ಹೇಳುವಾಗ ತುಂಬ ಭಾವುಕರಾದರು. ಅವರು ಇಲ್ಲಿಗೆ ಬಂದಿರೋದು ನ್ಯಾಯಾಧೀಶರಾಗಲ್ಲ, ಈ ಮಠದ ಮೇಲಿನ ಒಂದು ಕೃತಜ್ಞತೆ ಅನ್ನೋದಿದೆಯಲ್ಲ, ಆ ತಂದೆಗೆ ಶಿಕ್ಷಣ ಕೊಟ್ಟ ಕಾರಣದಿಂದ ನಾನು ದೆಹಲಿಯವರೆಗೆ ನ್ಯಾಯಾಧೀಶನಾಗಿ ಮೇಲೇರಿದೇನೋ ಒಂದು ಹಂಬಲ್ನೆಸ್ ಇದೆಯಲ್ಲ, ಅದು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರೋದು ಅಂತ ನಾವು ಭಾವಿಸ್ತೀವಿ. ಅವರೊಂದು ಮಾತು ಹೇಳಿದರು. ಇವತ್ತಿನ ವಿಷಯ ಶರಣ ಸಾಹಿತ್ಯ ಮತ್ತು ಸಮಾಜ ಅಂತ ಏನಿದೆ ಅದನ್ನು ತಿರುವುಮುರುವು ಮಾಡಿ ಸಮಾಜ ಮತ್ತು ಸಾಹಿತ್ಯ ಅಂತ ಅವರು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ. ಅದೇ ರೀತಿ ನಮ್ಮ ವಿಜ್ಞಾನಿಗಳಾದಂತಹ ಮಹಾರಾಷ್ಟ್ರದಿಂದ ನಮ್ಮ ದೇಶದವರೇ ಆದರೂ ನಮ್ಮ ನಾಡಿನವರೇ ಆದರೂ ಅವರ ಕನ್ನಡದ ಸಾಹಿತ್ಯ ಪ್ರೇಮ ಏನಿದೆ ಅವರು ಭಾಳ ಅಪರೂಪದ ಒಂದು ವಿಶ್ಲೇಷಣೆ ಮಾಡಿದರು. ಶಿವಾನಂದ ಕಣಿವೆಯವರು, ಚನ್ನವೀರ ಕಣಿವೆಯವರ ಸುಪುತ್ರರು. ಅವರು ಮೊದಲನೇ ಪ್ರಶ್ನೆ ಹಾಕಿದರು, ಸಾಹಿತ್ಯ ಏಕೆ ಬೇಕದು ಅಂತ, ಯಾತಕ್ಕೆ ಬೇಕು? ಇವೆರಡೂ ಪ್ರಶ್ನೆಗಳು ನಮ್ಮನ್ನು ಸುದೀರ್ಘವಾಗಿ ಚಿಂತನೆಗೆ ಹಚ್ಚಿದ್ವು. ನಾವೊಂದು ಚಿತ್ರ ಬಿಡಿಸಿದ್ವಿ ಇಲ್ಲಿ, ಅವ್ರಿಗೆ ತೋರಿಸ್ತೀವಿ. ಅವರಿಗೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ನಾವೊಂದು ಡಯಾಗ್ರಾಮ್ ಹಾಕಿದ್ವಿ. ಡಯಾಗ್ರಾಮ್ ಅಂದರೆ ಹೇಗೆ, ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಸೂರ್ಯ ಇದನ್ನಲ್ಲ, ಸೂರ್ಯಮಂಡಲ ಅಂತ ಎಲ್ಲರಿಗೂ ಗೊತ್ತಿದೆಯಲ್ಲ. ಈ ಭೂಮಿ ಮತ್ತು ಚಂದ್ರ, ಕುಜ, ಯಾವ್ಯಾವ ನಕ್ಷತ್ರಗಳಿದಾವೆ ಸೌರಮಂಡಲದಲ್ಲಿ ಪಂಚಾಂಗದ ಪ್ರಕಾರ 9 ಗ್ರಹಗಳು. ಪಂಚಾಂಗದ ಪ್ರಕಾರ ಇನ್ನೂ ಬಹಳ ಇವೆ. ಅವರು ಫಿಸಿಸಿಸ್ಟ್. ಅವರು ನಮ್ಮ ಭಾರತೀಯ ವಿಜ್ಞಾನಿಗಳು, ಹಿಂದಿನ ವಿಜ್ಞಾನಿಗಳು ಮುಖ್ಯವಾಗಿ ಗಮನಿಸಿದ್ದು 9 ಗ್ರಹಗಳು. ಅವೆಲ್ಲವೂ ಸೂರ್ಯನಿಂದ ಸಿಡಿದು ಬಂದಂಥವು, ಅದರಲ್ಲಿ ಭೂಮಿನೂ ಒಂದು. ಹೀಗಾಗಿ ಒಂದು ಕಾಲದಲ್ಲಿ ಸೂರ್ಯ ಭೂಮಿಯ ಸುತ್ತ ತಿರುಗ್ತಾನೇನೋ ಒಂದು ಕಾಲ ಇತ್ತು. ಅದನ್ನು ವಿರೋಧಿಸಿದವನು, ಮೊಟ್ಟ ಮೊದಲಿಗೆ ಕಂಡುಹಿಡಿದವನು, ಸೂರ್ಯ ಎಲ್ಲ ಸುತ್ತಾ ಇರ್ತಾ ಇರ್ತದ್ದು, ಭೂಮಿ ಸೂರ್ಯನ ಸುತ್ತರಿಯುತ್ತೆ ಅಂತ ಕಂಡುಹಿಡಿದವನು ವಿಜ್ಞಾನಿ ಗೆಲಿಲಿಯೋ ಅಂತ ಕಾಣುತ್ತಲ್ಲ, ಕೋಪರ್ನಿಕಸ್.
ಅವನಿಗೆ ಶಿಕ್ಷೆ ವಿಧಿಸ್ತಾರೆ. ಸೊ ಅವ್ರು ಯಾರು ವಿಷ ಕೊಟ್ಟು ಅವನಿಗೆ ಸಾಯಿಸ್ತಾರೆ, ಅದು ಬೇರೆ. ಈ ವಿಜ್ಞಾನಿಗೆ ಸೊ ಸೂರ್ಯನ ಸುತ್ತ ಇವೆಲ್ಲ ಸುತ್ತರಿತವೆ, ಭೂಮಿ, ಚಂದ್ರ, ಮಂಗಳ ಇತ್ಯಾದಿ ನಕ್ಷತ್ರಗಳು. ಹಾಗೆ ನಾವೊಂದು ಚಿತ್ರ ಬಿಡಿಸಿದ್ದೀವಿ ಇಲ್ಲಿ. ಸಮಾಜ ಅನ್ನೋದು ಅದರ ಸುತ್ತ ಇವೆಲ್ಲ ಸುತ್ತರಿತದವೆ ಅಂತ. 9 ಸಬ್ಜೆಕ್ಟ್ಗಳು ಆಯ್ಕೆ ಮಾಡಿದ್ದೀವಲ್ಲ. ಮೊದಲನೇ ದಿನದ ಸಬ್ಜೆಕ್ಟು ಶಿಕ್ಷಣ, ಕಲೆ, ಸಂಸ್ಕೃತಿ. 2ನೇದು ಮಹಿಳೆ, 3ನೇದು ರಾಜಕಾರಣ, ಇವತ್ತಿಂದು 4ನೇದು ಶರಣ ಸಾಹಿತ್ಯ, ನಾಳೆದು ನ್ಯಾಯಾಲಯ, 6ನೇ ದಿನದ್ದು ಆರೋಗ್ಯ, 7ನೇ ದಿನದ್ದು ಸಂವಹನ ಮಾಧ್ಯಮ, 8 ಕೃಷಿ, 9 ಕೊನೆಯ ದಿನ ಧರ್ಮ ವಿಜ್ಞಾನ. ಅದು ಈ ಎಲ್ಲ 9 ವಿಷಯಗಳು ನಮ್ಮ ಪರಿಕಲ್ಪನೆಯಲ್ಲಿ ಮಧ್ಯೆ ಸಮಾಜ ಅಂತ ಏನಿದೆ ಇದರ ಸುತ್ತ ಇವು ತಿರುಗ್ತಾ ಇದ್ದಾವೆ. ಇದರಿಂದಲೇ ಆವಿರ್ಭವಿಸಿರೋದು, ಇದರಿಂದಲೇ ಅವೆಲ್ಲ ಬಂದಿರೋದು. ಅದರ ಪರಿಣಾಮ ಸಮಾಜದ ಮೇಲೆ, ಇವುಗಳ ಆವಿಷ್ಕಾರ ಆದ ಮೇಲೆ ಸಮಾಜದ ಮೇಲೆ ಏನು ಪರಿಣಾಮ ಆಗಿದೆ, ಏನು ಎಫೆಕ್ಟ್ ಆಗಿದೆ, ಅದರ ಚಿಂತನೆ ಈ 9 ದಿನಗಳ ಕಾಲ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಗೌರವ ನ್ಯಾಯಮೂರ್ತಿಗಳ ಆ ಒಂದು ವಿಚಾರವನ್ನು ಸಮರ್ಥಿಸುತ್ತಾ ನಮ್ಮ ಆಲೋಚನೆಯ ಒಂದು ವಿಧಾನವನ್ನು ನಾವಿದರಲ್ಲಿ ಪ್ರತಿರೂಪಿಸಿದ್ದೀವಿ. ಇನ್ನು ಅನೇಕ ವಿಚಾರಗಳು ನಿಮ್ಮ ಮುಂದೆ ಹೇಳಬೇಕಾದರೂ ಈ ಬಹಳ ವೇಳೆಯಾಗಿದೆ. ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳಿಬಿಡ್ತೀವಿ ನಿಮಗೆ. ಏನದು ಅಂದರೆ, ಶ್ರೀಗಳು ಬೆಂಗಳೂರಿಂದ ದಯಮಾಡಿಸಿರ್ತಕ್ಕಂಥ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳವರು ಒಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದಾಗ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆಂದಿಸಯ್ಯ ಅಂತ ಹೇಳಿದ್ದಕ್ಕೆ ಒಬ್ಬ ವಿದ್ಯಾರ್ಥಿನಿ ಆಕ್ಷೇಪಣೆ ಮಾಡಿದ್ಲು ಅಂತ ಪ್ರಸ್ತಾಪ ಮಾಡಿದರು. ನಾವೀಗಾಗಲೇ ನಮ್ಮ ಒಂದು ವಿಷಯ ಹೇಳ್ತೀವಿ. ನಾವು ನಮ್ಮನ್ನು ಪಟ್ಟಕ್ಕೆ ಕಟ್ಟಿದಾಗ, ಪಟ್ಟಾಭಿಷೇಕ ಮಾಡಿದಾಗ ದೊಡ್ಡ ಗುರುಗಳು ನಮಗೆ 2 ಓಲೆಗರಿ ಕಟ್ಟುಗಳನ್ನು ಕೊಟ್ಟಿದ್ದರು. ಒಂದು ಓಲೆಗರಿ ಕಟ್ಟು ಬಸವಣ್ಣವರ ಶಗರಿ ಕಟ್ಟು, ನಮ್ಮ ಮಠದ ಮೂಲ ಪುರುಷರಾದ ಮರುಳಸಿದ್ದರ ಜೀವನವನ್ನು ಕುರಿತಂಥ ದೇವಕವಿ ಬರೆದಂಥ ಮರುಳಸಿದ್ದ ಕಾವ್ಯ. ಇತ್ತೀಚೆಗೆ ಆರಂಭದಲ್ಲಿ ಮಾತನಾಡಿದಂಥ ದೊಂಬಳೂರು ಅವರಿದಲ್ಲ, ದೊಂಬಳೂರು ಪೂರ ಹೆಸರು ಅಶೋಕ್ ದೊಂಬಳೂರವರು, ಅವರು ಹೇಗೋ ನಮಗೆ ಅವರ ಪರಿಚಯ ನಮಗೆ ಅದು ಹೇಗೋ ಆಯಿತು, ಇತ್ತೀಚೆಗೆ ಆಯಿತು. ಬಹಳ ವರ್ಷಗಳ ಹಿಂದೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಅವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲಕ್ಷಾಂತರ ತಾಳೆಗರಿಗಳನ್ನು ಅವುಗಳನ್ನು ಸ್ಕ್ಯಾನ್ ಮಾಡಿದ್ದಾರೆ, ಇಮೇಜ್ ಮಾಡಿದ್ದಾರೆ ಅಂತ ತಿಳಿದು ಬಂದು ಅವರಿಂದ ನಾವು ಪ್ರಭಾವಿತರಾಗಿ ನಮ್ಮ ಸ್ಕ್ಯಾನ್ ಮಾಡಲಿಕ್ಕೆ ಯಾವುದು ಸರಿಯಾದ ಯಂತ್ರ ಅಂತ ಕೇಳಿ 4 ದಿವಸಗಳಲ್ಲಿ ಆ ಸ್ಕ್ಯಾನರನ್ನು ತರಿಸಿ ನಮಗೆ ಗುರುಗಳು ಕೊಟ್ಟಂಥ ಆ ಓಲೆಗರಿ ಕಟ್ಟನ್ನು ಕೆಲವೇ ಗಂಟೆಗಳಲ್ಲಿ ಪೂರ ಸ್ಕ್ಯಾನ್ ಮಾಡಿಸಿದ್ದು ನಮ್ಮ ಈ ವಚನ ಆ್ಯಪ್ನಲ್ಲಿ ಅದನ್ನು ಸೇರಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಮಗೆ ಕೈಗೆ ಅನುಗ್ರಹಿಸಿಕೊಟ್ಟಂಥ ಗುರುಗಳು ಆ ತಾಳೆಗರಿ ಕಟ್ಟು ನಿಮ್ಮೆಲ್ಲರ ಕೈಗೆ ಸಿಗೋ ಹಾಗೆ ಮಾಡಿದ್ದೀವಿ. ಅದರಲ್ಲಿ ಬೇರೆ ಶ್ರೀಗಳೇ ಶಿವಾನುಭವ ಚರಮೂರ್ತಿಗಳು ಪ್ರಸ್ತಾಪ ಮಾಡಿದ್ರಲ್ಲ, ಹುಡುಗಿ ಆಕ್ಷೇಪಣೆ ಮಾಡಿದ್ರು ಅಂತ, ಆ ತಾಳೆಗರಿಯಲ್ಲಿ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಏನು ಇದು ಅಚ್ಚು ಹಾಕಿದ ಪುಸ್ತಕಗಳಲ್ಲಿದೆ, ಅದೇ ತಾಳೆಗರಿಯಲ್ಲಿ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗುವೆಂದೆನಿಸಯ್ಯ ಅಂತಲೇ ಇದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಪುರುಷ ಪುಣ್ಯಮೂರ್ತಿಗಳು ಮಗ ಅಂತ ಹೇಳ್ಕೊಳ್ತೀವಿ. ಆ ಓಲೆಗರಿ ನಮ್ಮ ಹತ್ರ ಇಲ್ಲಿದೆ, ಅದನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನಾವು ನೀವೇ ನೋಡ್ಕೋಬೋದು. ಅದನ್ನು ಇನ್ನು ಪ್ರಾಯಶಃ 12ನೇ ತಾರೀಕು ಒಳಗಡೆ ನಮ್ಮ ಮಠದಲ್ಲಿರತಕ್ಕಂಥ ಎಲ್ಲ ಬಸವಣ್ಣವರ ಎಲ್ಲ ವಚನಗಳನ್ನು ನಮ್ಮ ಈ ವಾಟ್ಸ್ಯಾಪ್ ಇದು ವೆಬ್ ಆ್ಯಪ್ನಲ್ಲಿ ಅದನ್ನು ಬಿಡುಗಡೆ ಮಾಡ್ತೀವಿ, ನೀವು ಓದ್ಕೋಬೋದು. ಇನ್ನು ವಚನ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ ಅಂತಂದು ಹೇಳಿದರೆ 2 ವಿಚಾರಗಳು ಇಲ್ಲಿ ಹೇಳಿ ಒಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಎಲ್ಲರೂ ಹೇಳ್ತಕ್ಕಂಥದ್ದು ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ.
ಐ ಫುಲ್ಲಿ ಡಿಸ್ಅಗ್ರಿ ವಿತ್ ಇಟ್. ಅದರ ಬಗ್ಗೆ ನಮಗೆ ನಾವು ಅನುಮೋದನೆ ಮಾಡೋಕ್ಕೆ ಅದನ್ನು ಒಪ್ಪಕ್ಕಾಗಲ್ಲ. ಕಾಯಕ ಕೈಲಾಸ ಇಸ್ ನಾಟ್ ವರ್ಕ್ ಈಸ್ ವರ್ಷಿಪ್. ಅದನ್ನು ತಿಳ್ಕೊಳ್ಳಿ. ವರ್ಷಿಪ್ ಅಂದರೆ ಪೂಜೆ. ನೀವು ಪೂಜೆ ಯಾತಕ್ಕೆ ಮಾಡ್ತೀರಿ? ಅದರಿಂದ ಏನೋ ಒಂದು ಫಲವನ್ನು ನಿರೀಕ್ಷೆ ಮಾಡ್ತೀರಿ. ಅಂದರೆ ಪೂಜೆ ಮಾಡೋದ್ರಿಂದ ಏನೋ ಸಿಗುತ್ತೆ, ಆ ನಿರೀಕ್ಷೆ ನಿಮ್ಮದು. ವರ್ಕ್ ಈಸ್ ವರ್ಷಿಪ್. ಪೂಜೆ ಅನ್ನೋದು ಮೀನ್ಸ್ ಆಗುತ್ತೆ. ನಿಮಗೇನೋ ನಿರೀಕ್ಷೆ ಮಾಡ್ತಿರ್ತಾರಲ್ಲ, ಅದು ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಟು ಅಚೀವ್, ಟು ಗೆಟ್, ಮೀನ್ಸ್ ಆ್ಯಂಡ್ ಎಂಡ್. ಆದರೆ ಬಸವಣ್ಣ ಈ ಶರಣರ ಈ ಸಿದ್ಧಾಂತ ಏನಿದೆ, ಕಾಯಕ ಕೈಲಾಸ, ಇಟ್ ಈಸ್ ನಾಟ್ ವರ್ಕ್ ಈಸ್ ವರ್ಷಿಪ್, ವರ್ಕ್ ಈಸ್ ಹೆವನ್ ಅಂತ ಹೇಳೋದು. ಹೆವನ್ಗಿಂತ ಇನ್ನೂ ಹೇಳಬೇಕು, ಇನ್ನೂ ಬೇರೆ ಶಬ್ದವನ್ನು ಬಳಸಬೇಕು. ಸ್ವರ್ಗ ಒಪ್ಪಲ್ಲ ಬಸವಣ್ಣವರು. ವರ್ಕ್ ಈಸ್ ಸ್ಯಾಲ್ವೇಷನ್ ಅನ್ಬೋದು, ಮೋಕ್ಷ. ವರ್ಕ್ ಈಸ್ ಸ್ಯಾಲ್ವೇಷನ್. ಯಾಕೆಂದರೆ ಪೂಜೆಯಿಂದ ಪಡಿಬೇಕಾದ್ದೇನೋ ಇದೆ, ಅದು ಕೊನೆಯಲ್ಲ. ಇಲ್ಲಿ ಕಾಯಕನೇ ಸ್ಯಾಲ್ವೇಷನ್. ವರ್ಕ್ ಈಸ್ ನೀನು ಕೆಲಸ ಮಾಡೋದ್ರಿಂದ ಕೈಲಾಸ ಸಿಗುತ್ತೆ ಅಂತ ಅಲ್ಲ. ದಿ ವರ್ಕ್ ಇಟ್ ಸೆಲ್ಫ್ ಈಸ್ ಸ್ಯಾಲ್ವೇಷನ್. ವರ್ಕ್ ಕೆಲಸ ಮಾಡೋದೇ ಕಾಯಕದಲ್ಲಿ ನಿರತನಾಗಿದ್ದೊಡೆ. ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಬಿಡಬೇಕು, ಜಂಗಮದ ಹಂಗೆ ಹರಿಯಬೇಕು. ಸೊ ಕಾಯಕ ಅನ್ನೋದೇನಿದೆಯಲ್ಲ, ಕೆಲಸ ಮಾಡೋದೇನಿದೆಯಲ್ಲ, ಯಾರದೋ ಒತ್ತಾಸೆಗೆ ಮಾಡ್ತಕ್ಕಂಥದ್ದು ಕಾಯಕ ಆಗಲ್ಲ. ಯಾರೋ ಬಾಸ್ ಹೇಳ್ತಾರೆ ಇದನ್ನು ಮಾಡು ಅಂತಂದು ಕೊಡ್ತಾರೆ, ನಾಳೆ ಒಳ ತಂದು ಕೊಡಬೇಕು ಅಂತಾರೆ, ಅದು ಕಾಯಕ ಅಲ್ಲ. ಯಾವುದನ್ನು ನೀನು ಆತ್ಮತೃಪ್ತಿಯಿಂದ ಮಾಡ್ತೀಯೋ, ಮನಸ್ಸಿಟ್ಟು ಮಾಡ್ತೀಯೋ, ಅದರಲ್ಲಿ ಸಿಗ್ತಕ್ಕಂಥ ನಿನ್ನ ಏನು ಒಂದು ರೀತಿ ಆನಂದ ಬೇರೆಡೆ ಸಿಗಲ್ಲ. ನೌಕರಿಯಲ್ಲಿ ನೀನು ಮಾಡ್ತಕ್ಕಂಥದ್ದು ಕಾಯಕ ಅಲ್ಲ, ಅದು ಕಾಯಕ ಆಗಬೇಕು. ಆದರೆ ಕಾಯಕ ಆಗ್ತಾ ಇಲ್ಲ ಅಲ್ಲಿ. ಸೊ ಹಾಗೆ ಆತ್ಮತೃಪ್ತಿಯಿಂದ, ಖುಷಿಯಿಂದ ಯಾವುದನ್ನು ಮಾಡ್ತಿರೋ, ಯಾವ ಕೆಲಸವನ್ನು ಮಾಡ್ತಿರೋ ಅದು ಕೈಲಾಸ. ಕಾಯಕದಲ್ಲಿ ಕಾಯಕವೇ ಕೈಲಾಸ, ಕಾಯಕದಿಂದ ಕೈಲಾಸ ಅಲ್ಲ. ಇಟ್ ಈಸ್ ನಾಟ್ ಎ ಮೀನ್ಸ್ ಟು ಎಂಡ್, ಇಟ್ ಈಸ್ ದಿ ಎಂಡ್ ಇಟ್ ಸೆಲ್ಫ್. ಈ ಅರ್ಥದಲ್ಲಿ ವರ್ಕ್ ಈಸ್ ವರ್ಷಿಪ್ ಅಂತ ಇಂಗ್ಲೀಷ್ನಲ್ಲಿ ಏನಿದೆ, ಅದಕ್ಕಿಂತ ಒಂದು ಹೆಜ್ಜೆ, ಕೊನೆ ಹೆಜ್ಜೆ ಆ ಅರ್ಥ ಬರೋ ಹಾಗೆ ಶರಣರು ಉಪದೇಶ ಮಾಡಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ, ಕಾಯಕದಿಂದ ಕೈಲಾಸ ಅಲ್ಲ. ವರ್ಕ್ ಈಸ್ ವರ್ಷಿಪ್ ಅಂದರೆ ಪೂಜೆಯಿಂದ ಏನೋ ಲಭಿಸೋದಿದೆ, ಹೀಗಾಗಿ ಅದು ಮೀನ್ಸ್ ಆಗುತ್ತೆ, ಎಂಡ್ ಆಗಲ್ಲ. ಇದನ್ನು ವಿವರಣೆ ಕೊಟ್ಟು ಇನ್ನೊಂದು ಅಪರೂಪದ ಒಂದು ನಡೆದ ಘಟನೆ ಹೇಳ್ತೀವಿ ನಿಮಗೆ. ಏನದು ಅಂತ ಹೇಳಿದರೆ, ನಾವು ಓದೋ ಸಂದರ್ಭದಲ್ಲಿ ಓದಿ ಆದಮೇಲೆ, ನಾವು ಓದುವಾಗ ಪಾಶ್ಚಾತ್ಯ ದೇಶದಲ್ಲಿ ಆಗಿನ್ನೂ ಪಟ್ಟಾಭಿಷೇಕ ಆಗಿರಲಿಲ್ಲ. ಓದಾದ್ಮೇಲೆ ನಾವು ಅಮೇರಿಕಕ್ಕೆ ಹೋದಾಗ ಅಟ್ಲಾಂಟಾದಲ್ಲಿ ಅಲ್ಲಿ ನಮ್ಮ ಶಿಷ್ಯರು ಭಾಳ ಇಷ್ಟಪಟ್ಟು ಅಪರೂಪ ಗುರುಗಳು ದಯ ಮಾಡಿಸಿದ್ದಾರೆ ಅಂತ ಹೇಳಿ ನಮ್ಮ ಮಗನಿಗೆ ತಾವು ದೀಕ್ಷೆ ಅನುಗ್ರಹಿಸಬೇಕು ಅಂತ ಹೇಳಿದರು. ನಾವು ಭಾಳ ಸುಲಭ ಒಪ್ಕೊಂಡ್ವಿ. ಆದರೆ ಇಲ್ಲಿಯ ಮಕ್ಕಳಿಗೆ ಲಿಂಗ ದೀಕ್ಷೆ ಮಾಡಿದಷ್ಟು ಅಮೇರಿಕದಲ್ಲಿರ್ತಕ್ಕಂಥ ಮಕ್ಕಳಿಗೆ ದೀಕ್ಷೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಮಗು ಕೇಳ್ತು, ದೀಕ್ಷೆ ಅಂದರೆ ಏನು, ಲಿಂಗ ಅಂದರೆ ಏನು ಪ್ರಶ್ನೆ. ಅಮೇರಿಕದಲ್ಲಿರ್ತಕ್ಕಂಥ ಮಕ್ಕಳು ಅವ್ರಿಗೆ ಸರಿಯಾದ ಉತ್ತರ ಕೊಡದೆ ಹೋದರೆ ಅವರು ನಿರಾಕರಿಸ್ತಾರೆ. ತಂದೆ ತಾಯಿಗಳು ಹೇಳ್ತಾರೆ ಅಂತ ಒಪ್ಕೊಳ್ಳಲ್ಲ ಅವರು. ಅವ್ರಿಗೆ ತೃಪ್ತಿ ಆಗ್ತಕ್ಕಂಥ ಉತ್ತರ ಸಿಗಬೇಕು. ನಾವು ಅದನ್ನು ಮನಗಂಡು ಬಸವಣ್ಣವರ ವಚನವನ್ನು ಆಂಗ್ಲ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಿದ್ವಿ. ನೋಡಪ್ಪ, ಲಿಂಗ ಇಷ್ಟಲಿಂಗ ಅಂದರೆ ಜಗದಗಲ, ಮುಗಿಲಗಲ, ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ಜಗತ್ತಿನಲ್ಲಿರ್ತಕ್ಕಂಥ ಏನು ಚೇತನ ಇದೆ, ದಿವ್ಯ ಚೇತನ, ಅದು ಸಣ್ಣ ಆಕಾರದಲ್ಲಿ, ಇಷ್ಟಲಿಂಗದ ಆಕಾರದಲ್ಲಿ ನಿನ್ನ ಕೈಗೆ ಕೊಡ್ತಕ್ಕಂಥದ್ದೇ ಅದು ಇಷ್ಟಲಿಂಗ. ಪರ್ಸನಲ್ ಡೀಟಿ ಅದು. ದೇವಸ್ಥಾನದಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು, ಪೂಜನೆ ಮಾಡ್ತಕ್ಕಂಥದ್ದು ಸ್ಥಾವರ ಲಿಂಗ, ಅದು ಅಲ್ಲೇ ಇರುತ್ತೆ.
ಆದರೆ ನಿನ್ನ ಕೈಯಲ್ಲಿ ಕೊಟ್ಟರೆ ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲಿ ನಿನ್ನ ಜೊತೆಗಿರುತ್ತೆ. ಇದು ನಿನ್ನ ಪರ್ಸನಲ್ ಲಿಂಗ. ಅದು ಗೋಡೆ ಗಡಿಯಾರ ಇದ್ದಂಗೆ ದೇವಸ್ಥಾನದಲ್ಲಿರೋದು, ಅದು ಸಮಯ ತೋರಿಸುತ್ತೆ. ನಿನ್ನ ಮನೆಯೊಳಗೆ ನಿನ್ನ ಕೈ ಕಟ್ಕೊಂಡಿರ್ತಿಲ್ಲ, ಕೈ ಗಡಿಯಾರ, ರಿಸ್ಟ್ ವಾಚ್, ಅದು ಸಮಯ ತೋರಿಸುತ್ತೆ. ಹೀಗಾಗಿ ಇದೊಂದು ಆ ದಿವ್ಯ ಚೇತನದ ಒಂದು ಸಂಕೇತ ಇದು ಅಂತ ಅವನು ಹೇಳಿದ ಮೇಲೆ ಅವನು ಅಕ್ಸೆಪ್ಟ್ ಒಪ್ಕೊಂಡ. ದೀಕ್ಷೆ ನಡೆಯಿತು. ಆಮೇಲೆ ವೆಸ್ಟ್ ಕೋಸ್ಟಿಗೆ ಹೋದ್ವಿ, ಕ್ಯಾಲಿಫೋರ್ನಿಯಾಗೆ. ಒಂದು ವಾರದ ನಂತರ ಮತ್ತದೇ ಅಟ್ಲಾಂಟಾ ಮುಖಾಂತರ ಬರಬೇಕಾಯಿತು. ಅವ್ರ ಶಿಷ್ಯರ ಮನೆಗೆ ಹೋದ್ವಿ, ಅಲ್ಲೇ ಉಳ್ಕೊಂಡಿದ್ವಿ. ಹೇಗಪ್ಪ ನಿನ್ನ ಪೂಜೆ ಹೇಗೆ ನಡೀತೋ ಏನೋ ಅಂತ ಕೇಳಿದ್ವಿ. ಇಲ್ಲಿ ಎರಡು ಉತ್ತರ ಇದಾವೆ. ನಾವು ನೀನು ಪ್ರತಿನಿತ್ಯ ಪೂಜೆ ಮಾಡ್ತಿದ್ದೇನೋ ಅಂತ ಕೇಳಿದ್ವಿ. ಎಸ್ ಸ್ವಾಮೀಜಿ, ಐ ಹ್ಯಾವ್ ಬಿನ್ ಡೂಯಿಂಗ್ ದಿ ಪೂಜಾ ಆ್ಯಸ್ ಇನ್ಸ್ಟ್ರಕ್ಟೆಡ್ ಬೈ ಯು ಎಕ್ಸೆಪ್ಟ್ ಒನ್ ಡೇ. ಒಂದಿನ ಮಾತ್ರ ನಾನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲವೋ ಅಂತ ಕೇಳಿದ್ವಿ. ಅದೊಂದು ಭಾನುವಾರಂತೆ. ಐ ವಾಸ್ ಗೋಯಿಂಗ್ ಟು ಈಟ್ ಮೀಟ್. ಮೈ ಮಮ್ಮಿ ಅಡ್ವೈಸ್ ಮೀ ಟು ಟೇಕ್ ದ ಲಿಂಗ ಔಟ್ ಆ್ಯಂಡ್ ದೆನ್ ಈಟ್ ದ ಮೀಟ್ ಅಂತ. ಅವತ್ತು ನಾನು ಮಾಂಸ ತಿನ್ನನಿದ್ದೆ. ನಮ್ಮ ಮಮ್ಮಿ ಹೇಳಿದ್ಲು, ಮೊನ್ನೆ ತಾನೇ ಗುರುಗಳ ಹತ್ರ ದೀಕ್ಷೆ ಮಾಡಿಸ್ಕೊಂಡಿದ್ದೀವಿ ಕಣೋ, ಅದನ್ನು ಲಿಂಗವನ್ನು ತೆಗೆದಿಟ್ಟಾದರೂ ತಿನ್ನೋ ಅಂತ ಹೇಳಿದ್ಲಂತೆ. ಅದಕ್ಕೆ ಅವನು ತೆಗೆದಿಟ್ಟು ತಿಂದಂತೆ. ಅವತ್ತು ಪೂಜೆ ಮಾಡಲಿಲ್ಲ ಅಂತ. ಅವ್ರ ತಾಯಿಗೆ ಮುಖ ಭಾಳ ಹೋಯ್ತು. ಮುಟ್ಟಾಳ ಎಲ್ಲ ಹೇಳ್ತಾ ಇದ್ದಾನಲ್ಲ ಹೀಗೆ ಅಂತ. ನಾವು ಆ ತಾಯಿಗೆ ಹೇಳಿದ್ದೀವಿ, ನೀನೇನು ಗಾಬರಿ ಆಗಿಬಿಡಮ್ಮ, ನಿಮ್ಮ ಹುಡುಗ ನಿಮ್ಮ ಮಾತು ಕೇಳಿ ತೆಗೆದಿಟ್ಟು ತಿಂದಿದ್ದಾನೆ ಲಿಂಗನ, ಕರಡಿಗೆನ. ನಮ್ಮ ಕರ್ನಾಟಕ ಬಂದ್ರಿ ಎದೆ ಮೇಲೆ ಇಟ್ಕೊಂಡೇ ತಿನ್ನೋ ಜನ ಆದರೆ ಏನೇ ಯೋಚನೆ ಮಾಡಬಿಡಮ್ಮ ಅಂತ ಹೇಳಿದ್ವಿ. ಅದಾದಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದ್ವಿ. ಅವನು ಹುಡುಗ ಹೇಳ್ದ ಇನ್ನೊಂದು ಭಾಳ ಅಪರೂಪದ್ದದು. ಅವನು ಶಾಲೆಗೆ ಹೋಗುವಾಗ ನಾವು ಕೊಟ್ಟಂಥ ಲಿಂಗವನ್ನು ಕರಡಿಗೆಯಲ್ಲಿ ಇಟ್ಕೊಂಡು, ಅದು ಮೈಸೂರು ಕರಡಿಗೆ ಅಂತಾರೆ, ಕೆಲವು ದುಂಡಿಗಿರ್ತವೆ. ಮೈಸೂರು ಕಡೆ ಇರೋ ಕರಡಿಗೆಗಳು ದುಂಡಿಗಿರಲ್ಲ, ಚೌಕ ಅಂತಾರೆ. ಅದರಲ್ಲಿ ಹಾಕ್ಕೊಂಡು ಹೋಗಿದ್ದ ಅವನು ಸ್ಕೂಲಿಗೆ. ಅದನ್ನು ಎದೆ ಒಳಗಿಟ್ಕೊಂಡು ಅಂಗಿ ಒಳಗಿಟ್ಕೊಂಡಿದ್ದಿಲ್ಲ. ಅವ್ರ ಸ್ಕೂಲ್ ಡ್ರೆಸ್ ಏನಿತ್ತು ಅದ್ರ ಮೇಲೇ ಇಟ್ಕೊಂಡು ಹೋಗಿದ್ದಾನೆ, ಯಾವುದೇ ಇದಿಲ್ಲದ ಹಾಗೆ. ಅಲ್ಲಿ ಹೋದಾಗ ಅವನ ಅಮೇರಿಕನ್ ಫ್ರೆಂಡ್ಸ್ ಕೇಳಿದ್ದಾರೆ ಅದನ್ನು ನೋಡಿ. ಹಲೋ, ವಾಟ್ ಇಸ್ ಇಟ್ ದಟ್ ಯು ಆರ್ ಕ್ಯಾರಿಂಗ್? ಇಟ್ ಲುಕ್ಸ್ ಲೈಕ್ ಎ ಬೈನಾಕ್ಯುಲರ್ ಅಂತ. ಏನದು ನಿಂದು ಎದೆ ಮೇಲೆ ಇಟ್ಕೊಂಡಿದೆಯಲ್ಲ, ಇಟ್ ಲುಕ್ಸ್ ಲೈಕ್ ಎ ಬೈನಾಕ್ಯುಲರ್ ಅಂತ. ಏನದು ಬೈನಾಕ್ಯುಲರ್ ಇದ್ದಂಗಿದೆ ಅಂತ. ಅವನು ಎಂಥ ಉತ್ತರ ಕೊಟ್ಟದನ್ನು ಗೊತ್ತಾ ಹುಡುಗ? ಎಸ್, ಇಟ್ ಇಸ್ ಎ ಬೈನಾಕ್ಯುಲರ್ ಬ್ಲೆಸ್ಡ್ ಬೈ ಅವರ್ ಸ್ವಾಮೀಜಿ ಟು ಸಿ ಗಾಡ್ ಅಂತ. ಅದು ನಿಜ, ಬೈನಾಕ್ಯುಲರ್ ನಿಜ. ನಮ್ಮ ಗುರುಗಳು ದೇವರನ್ನು ನೋಡಲಿಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಲಿಂಗ ರೂಪದಲ್ಲಿ ಕೊಟ್ಟಿರತಕ್ಕಂಥ ಬೈನಾಕ್ಯುಲರ್ ಇರೋದು ಅಂತ ಹೇಳಿದ್ದಾನೆ. ನಾವು ಹೇಳ್ಕೊಟ್ಟಿರಲ್ಲ ಹೀಗೆ ಹೇಳಪ್ಪ ಅಂತ ಹೇಳಿ. ಅಂತಹ ಮಕ್ಕಳಿಗೆ ನಮ್ಮ ವಚನ ಸಾಹಿತ್ಯ ತಿಳಿಯಬೇಕಾಗಿದೆ. ನಮ್ಮ ಗುರುಗಳ ಆಶಯ ಅದಾಗಿತ್ತು. ನಮ್ಮನ್ನು ಪಟ್ಟ ಕಟ್ಟಿದ ಮೇಲೆ ಅವ್ರು ಹೇಳ್ತಾಯಿದ್ರು, ಬಸವಾದಿ ಶಿವಶರಣರ ಸಾಹಿತ್ಯವನ್ನು ಜಗತ್ತಿನಾದ್ಯಂತ ನೀವು ಪಸರಿಸಬೇಕು, ಅದು ನಮ್ಮ ಅಪೇಕ್ಷೆ ಅದು ಅಂತ ಅವರು ಹೇಳಿದ ಅವರ ಆನತಿಯಂತೆ 1994ರಲ್ಲಿ ನಾವು ಗಣಕ ವಚನ ಸಂಪುಟ ಅಂತ ಹೇಳಿ ಕಂಪ್ಯೂಟರ್ನಲ್ಲಿ ಮಾಡಿ ನಾವು ರಿಲೀಸ್ ಮಾಡಿದ್ವಿ. ಆಗ ಕಂಪ್ಯೂಟರ್ ಅಷ್ಟು ಬಳಕೆಯಲ್ಲಿ ಇರಲಿಲ್ಲ. ಈಗೆಲ್ಲ ನಿಮ್ಮ ಹತ್ರ ಮೊಬೈಲ್ಗಳಿದ್ದಾವೆ. ಈಗ ಮೊಬೈಲ್ನಲ್ಲಾದರೆ ಎಲ್ಲ ಜನರಿಗೂ ತಲುಪುತ್ತೆ ಅಂತ ಹೇಳಿ ನಾವೊಂದು ಮೊಬೈಲ್ ಆ್ಯಪ್ ಮಾಡಿದೆವು, ಶಿವಶರಣರ ವಚನ ಸಂಪುಟ ಅಂತ ಹೇಳಿ. ನಿಮ್ಮಲ್ಲಿ ಯಾರ್ಯಾರ ಕೈಯಲ್ಲಿ ಮೊಬೈಲ್ ಇದೆಯೋ, ಎದೆ ಮೇಲೆ ಲಿಂಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲರ ಕೈಯಾಗಂತೂ ಮೊಬೈಲ್ ಇದ್ದಾವೆ. ನಮ್ಮ ಇವನು ಪ್ರೋಗ್ರಾಮರ್ ತೋರಿಸ್ತಾನೆ ಇಲ್ಲಿ ಕಂಪ್ಯೂಟರ್ನ, ತೋರಿಸಪ್ಪ ಅದನ್ನು, ವೆಬ್ಸೈಟನ್ನು ತೋರಿಸು, ಶಿವಶರಣರ ವಚನ ಸಂಪುಟ ಅಲ್ಲಿ ಕಾಣುತ್ತೆ ನೋಡಿ. ನೀವು ಟೈಪ್ ಮಾಡಿ ಕ್ರೋಮ್ ಅಥವಾ ಇದರಲ್ಲಿ ಗೂಗಲ್ನಲ್ಲಿ ಟೈಪ್ ಮಾಡಿ, ತೋರಿಸಪ್ಪಲ್ಲಿ wachana.taralbalu.in ಟೈಪ್ ಮಾಡಿ ತೋರಿಸು. ಅಲ್ಲಿ ವಚನ, ಮೊಬೈಲ್ ತಗೊಳ್ಳಿ, 5 ನಿಮಿಷ ಮುಗಿಸ್ಬಿಡ್ತೀವಿ. ನೀವು ಇದನ್ನು ಮನೆ ತೊಗೊಂಡು ಹೋಗ್ಬೋದು, ನಿಮ್ಮಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ, ತೂತಿ ಬೆರಳಲ್ಲಿ ಸಿಗುತ್ತೆ. ಟೈಪ್ ಮಾಡಿ MS ವರ್ಡ್ನಲ್ಲಿ ಟೈಪ್ ಮಾಡು. MS ವರ್ಡ್ನಲ್ಲಿ ವಚನ WACHANA .taralabalu
IN. ವಚನ ಡಾಟ್ ತರಳಬಾಳು ಡಾಟ್ IN ಮಾಡಿದ್ರಾ? ಈ ಥರ ಬರುತ್ತೆ ನೋಡಿ. ನಮ್ಮ ಹುಡುಗ ಅವನಿಗೆ ಮಾಡೋಕ್ಕೆ ಬರಲಿಲ್ಲ. ಅವನಿಗೆ ವಚನ ಶಿವಶರಣರ ವಚನ ಸಂಪುಟ ಅಂತ ಹೀಗೆ ಬರುತ್ತೆ. ಬಂತದು, ಅದು ಓಪನ್ ಮಾಡೋದನ್ನು ನೀನು ಟೈಪ್ ಮಾಡೋಕ್ಕೆ ಬರಲಿಲ್ಲ. ಏಯ್ ಮಾಡಪ್ಪ ಬೇಗ, ಇದನ್ನು ತೋರಿಸು. ಅದು ಸಾಫ್ಟ್ವೇರ್ ಸರಿಯಪ್ಪ, ಅವ್ರು ಏನು ಟೈಪ್ ಮಾಡಬೇಕು ಅನ್ನೋದು ತೋರಿಸಪ್ಪ. MS ವರ್ಡ್ ಇಲ್ಲೇನಪ್ಪ ನಿನ್ನ ಹತ್ರ? MS ವರ್ಡ್ ಇಲ್ವೇನೋ? ಯಾರಪ್ಪ ಅಲ್ಲಿರೋ ಇದ್ರ ಹತ್ರ MS ವರ್ಡ್ ಇಲ್ವಾ ನಿನ್ನ ಹತ್ರ? ವಚನ ನೀವು ಗೂಗಲ್ ಅಥವಾ ಇದರಲ್ಲಿ ಯಾವುದದು ಇನ್ನೊಂದು ಕ್ರೋಮ್ನಲ್ಲಿ ಟೈಪ್ ಮಾಡಿ, VACHANA ಡಾಟ್ ಚುಕ್ಕೆ ತರಳಬಾಳು TARALABALU ಅದು ನೋಡಿ, ಟೈಪ್ ಮಾಡೋ ಜಲ್ದಿ. ವಚನ ಡಾಟ್ ತರಳಬಾಳು ಳು ಡಾಟ್ IN ಎನ್ಲಾರ್ಜ್ ಮಾಡೋದನ್ನು ಎನ್ಲಾರ್ಜ್ ಮಾಡು, ಸರಿಯಾಗಿ ಕಾಣಂಗೆ ಪೂರ್ತಿ ಕಾಣೋ ಹಾಗೆ. ಹಾಂ, ಈಗ ಇದು ನೋಡಿ ಕಾಣ್ತಾ ಇದೆಯಲ್ಲ, ಅದರಂತೆ ಟೈಪ್ ಮಾಡಿರಿ. ವಚನ ಡಾಟ್ ತರಳಬಾಳು ಡಾಟ್ IN ನೋಡಿ, ತಕ್ಷಣವೇ ಬರುತ್ತೆ. ನಿಮ್ಮ ಕೈ ಬೆರಳ ತುದಿಯಲ್ಲಿ ಬಸವಾದಿ ಶಿವಶರಣರ ಎಲ್ಲ ವಚನಗಳು 22,000 ವಚನಗಳು ನಿಮ್ಮ ಕೈ ಬೆರಳಲ್ಲಿ ಸಿಗೋ ಹಾಗೆ ಮಾಡಿದ್ದೀವಿ. ನೀವು ಮನೆಗೆ ಹೋದ್ಮೇಲೆ ನೋಡ್ಕೋಬೋದು, ಇಲ್ಲೂ ನೋಡ್ಬೋದು. ಅದರ ಯಾವ ವಚನ ಬೇಕೋ ಆ ವಚನ ನೀವು ಅಲ್ಲಿ ಸರ್ಚ್ ಮಾಡಿದರೆ ಬಸವಣ್ಣಂದು ಒತ್ತಪ್ಪ, ಬಸವಣ್ಣ ಅಂತ ಒತ್ತು, ಬಸವಣ್ಣ ಅಂತ ಒತ್ತು, ಒತ್ತದು ಬಸವಣ್ಣ ಅನ್ನೋದನ್ನು ಕ್ಲಿಕ್ ಮಾಡು. ನೋಡಿ ಅಲ್ಲಿ ಎನ್ಲಾರ್ಜ್ ಮಾಡೋದನ್ನು ಎನ್ಲಾರ್ಜ್ ಮಾಡು. ಇದು ಮಾಡಪ್ಪ, ಏನಂತಾರೆ ಅದಕ್ಕೆ, ಝೂಮ್ ಮಾಡು, ಝೂಮ್ ಮಾಡು, ಝೂಮ್ ಮಾಡು. ಅದರಲ್ಲೆಲ್ಲ ಇದೆ ನೋಡಿ. ಮ್ಯಾನುಸ್ಕ್ರಿಪ್ಟ್ ಅಂತ ಇದೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇಂಗ್ಲೀಷ್ ಬಟನ್ ಓದ್ತೀರಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಹಿಂದಿ ಬಟನ್ ಓದ್ತೀರಿ ಹಿಂದಿ, ತೆಲುಗು, ತಮಿಳು, ಮರಾಠಿ ಮತ್ತು ಉರ್ದುನಲ್ಲೂ ಕೆಲವು ವಚನಗಳನ್ನು ಭಾಷಾಂತರ ಮಾಡಿಸಿದ್ದೀವಿ. ಇದನ್ನು ನಿಮಗೆ ಯಾವ ನಿಮಗೆ ಭಾಷೆ ಅರ್ಥವಾಗುತ್ತೋ. ಮೊನ್ನೆ ನಾವು ಶರಣಪ್ಪರ ಮನೆಗೆ ಹೋಗಿದ್ವಿ. ಶರಣಪ್ಪ ನಿಮಗೆ ಗೊತ್ತಿದೆಯಲ್ಲ, DV ಶರಣಪ್ಪನವರು ಇವತ್ತು ಸ್ವಾಗತ ಮಾಡಿದ್ರಲ್ಲ, ಅವರ ಅಣ್ಣನ ಮಗಳು ಅಥವಾ ಅವ್ರ ಮಗಳೇನೋ, ಅಣ್ಣನ ಮಗಳು, ನಮ್ಮ ಇವ್ರ ಮಗಳು, ಯಾರು ಶರಣಪ್ಪರ ಮೊಮ್ಮಗಳು, ಇವರು ಈಗ ಸ್ವಾಗತ ಮಾಡಿದ್ರಂತಾರ ಇವರು ಪ್ರವೀಣ್ ಮಗಳು, ಇಬ್ಬರು ಹೆಣ್ಮಕ್ಳಿದ್ದಾರೆ. ನೀವು ಅವರಿಗೆ ಓಪನ್ ಮಾಡಿಸಿದ್ವಿ ನಾವು ಅಲ್ಲಿ ದೋಣಿ ವಿಹಾರ ಮಾಡಿ ಬಂದ ಮೇಲೆ ಅಲ್ಲಿಗೆ ಹೋಗಿದ್ವಿ. ಅವ್ರ ಮನೆಗೆ ಪಾದಪೂಜೆ ಮಾಡಿದರು. ಅವ್ರ ಹೆಣ್ಮಕ್ಳಿಗೆ ಓದಮ್ಮ ಅಂದ್ವಿ, ಕನ್ನಡ ಬರೋಲ್ಲ ಓದಲಿಕ್ಕೆ. ಇಲ್ಲೇ ಭರಮಸಾರದ ಮಗಳು, ನೀನು ಕನ್ನಡ ಓದಾಗ ಮಾಡ್ತೀವಿ, ಒಂದೇ ಕ್ಷಣ ನೋಡು ಅಂತ ಹೇಳಿದ್ವಿ. ಅಲ್ಲೊಂದು ಟ್ರಾನ್ಸ್ಲಿಟ್ರೇಷನ್ ಅಂತ ಕೊಟ್ಟಿದ್ದೀವಿ. ಆ ಟ್ರಾನ್ಸ್ಲಿಟ್ರೇಷನು ಕನ್ನಡ ವಚನ ಇಂಗ್ಲೀಷ್ ಅಕ್ಷರಗಳಲ್ಲಿದೆ. ನೀವು ಸೈನ್ ಮಾಡ್ಬೇಕಾರೆ, ಪ್ರವೀಣ್ ಅಂತ ಸೈನ್ ಮಾಡ್ಬೇಕಾರೆ ಇಂಗ್ಲೀಷ್ನಲ್ಲಿ PRAVEN ಅಂತಿರೋದೇ ಇಲ್ಲ. ಹಾಗೆಯೇ ಆ ಮಗಳಿಗೆ ಹೇಳಿದ್ವಿ, ನೀಗ ಅಲ್ಲಿ ಕೆಳಗೊಂದು ಟ್ರಾನ್ಸ್ಲಿಟ್ರೇಷನ್ ಇದೆ, ಅದನ್ನು ಓದಮ್ಮ ಅಂದ್ವಿ. ಸ್ಪಷ್ಟವಾಗಿ ಕನ್ನಡದಲ್ಲಿ ಓದಿದರೆ ಹೇಗೆ ಓದ್ಬೋದು ಹಾಗೆ ಓದಿದ್ಲು ಆ ಮಗಳು. ಇದನ್ನು ಯಾತಕ್ಕೆ ಮಾಡಿದ್ವಿ ಅಂದರೆ, ಪರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ, ನಮ್ಮಲ್ಲಿ ಮಕ್ಕಳಿಗೆ ಕನ್ನಡ ಬರಲ್ಲ ಅಂದರೆ ಪರದೇಶದಲ್ಲಿರೋ ಮಕ್ಕಳಿಗೆ ಎಲ್ಲಿ ಬರುತ್ತೆ? ಹೀಗಾಗಿ ಪರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಅದನ್ನು ಕನ್ನಡದಲ್ಲಿ ಇಂಗ್ಲೀಷ್ ಲಿಪಿಯಲ್ಲಿ ಅದನ್ನು ಅಳವಡಿಸಿದ್ದೀವಿ. ಎಲ್ಲರೂ ಓದ್ಬೋದು. ಇದುವರೆಗೆ ಈ ವಚನ ಆ್ಯಪನ್ನು ನಾವು ಅಮೇರಿಕದಲ್ಲಿ ಯಾರೋ ಮಂತ್ರಿಗಳಿಂದ ಯಾರಿಂದಲೂ ಬಿಡುಗಡೆ ಮಾಡಿಲ್ಲ, ಒಬ್ಬ 12 ವರ್ಷದ ಹುಡುಗನಿಂದ ಬಿಡುಗಡೆ ಮಾಡಿದ್ವಿ. ಇದುವರೆಗೂ 1 ವರ್ಷದ ಕಾಲಾವಧಿಯಲ್ಲಿ 44,41,462 ಜನ ಜಗತ್ತಿನಾದ್ಯಂತ ಇದನ್ನು ಓದಿದ್ದಾರೆ. ಇದರಲ್ಲಿ ಇತ್ತೀಚೆಗೆ ರಷ್ಯನ್ ಭಾಷೆಯಲ್ಲೂ ಅನುವಾದವನ್ನು ನಾವು ಮಾಡಿಸ್ತಾ ಇದ್ದೀವಿ. ರಷ್ಯನ್ ಭಾಷೆಗೆ ಯಾರು ಅನುವಾದ ಮಾಡ್ತಾಯಿದ್ರು ಮಹಿಳೆ, ಅವರು ರಷ್ಯಾದವರವರು, ಅವ್ರಿಗೆ ಮೈಸೂರಿನಲ್ಲಿದ್ದಾರೆ, ಮೈಸೂರಿನಲ್ಲಿ PhD ಮಾಡ್ತಾಯಿದ್ದಾರೆ. ಅವರು ನಮ್ಮ ಹುಣ್ಣಿಮೆಯ ಮಹೋತ್ಸವದ ಕೊನೆ ದಿನ ಆ ಮಹಿಳೆ ಇಲ್ಲಿ ಬಂದು ಅವರು ಕನ್ನಡದಲ್ಲಿ ಓದಿ ರಷ್ಯನ್ನಲ್ಲಿ ಭಾಷಾಂತರ ಮಾಡಿರೋದನ್ನು ನಿಮಗೆ ಓದಿ ಹೇಳ್ತಾರೆ. ನಿಮಗೆ ನಾಚಿಕೆ ಆಗಬೇಕಾಗತ್ತೆ, ಕನ್ನಡದಲ್ಲಿ ಓದಕ್ಕೆ ಬರಲ್ಲ ಅಂತಂದ್ರೆ. ಒಬ್ಬ ರಷ್ಯನ್ ಮಹಿಳೆ ಬರ್ತಾರೆ, ಅವರು 12ನೇ ತಾರೀಕು. ಅವತ್ತಿನ ದಿವಸ ಇದರ ಹೊಸ ವರ್ಷನನ್ನು ಮೈಸೂರು ಯುವ ಮಹಾರಾಜರು ಏನಿದ್ದಾರೆ, ಈಗಿನ ಹೊಸ ಮಹಾರಾಜರು ಏನಿದ್ದಾರೆ, ಯುವ ವಯಸ್ಸಿನ ಮಹಾರಾಜರು ಏನಿದ್ದಾರೆ, ಅವರು ಸ್ವತಃ ನಮಗೆ ಫೋನ್ ಮಾಡಿದರು. ಅವರು ಖಂಡಿತ ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಬರ್ತಾರೆ ಅಂತ ನಿರೀಕ್ಷೆ ಇದೆ. ಅವರಿಂದ ಈ ಹೊಸ ಆವೃತ್ತಿಯನ್ನು 12ನೇ ತಾರೀಕು ನಾವಿದೇ ಸಭಾ ಮಂಟಪದಲ್ಲಿ ಅದನ್ನು ಬಿಡುಗಡೆ ಮಾಡಿಸ್ತೀವಿ ಅಂತ
ನಾವು ಹೇಳಲಿಕ್ಕೆ ಬಯಸಿ, ಈಗ ವೇಳೆಯಾಗಿದೆ, ನಮಗೆ ಇನ್ನೂ ಕೆಲವು ದಿನಗಳಿದೆ ಅವು ಮಾತಾಡಲಿಕ್ಕೆ, ಇನ್ನು ಬೇಗ ಮುಗಿಸ್ಲಿಕ್ಕೆ ಆಗಲಿಲ್ಲ. ಇಷ್ಟು ಮಾಹಿತಿ ಇವತ್ತು ಶರಣ ಸಾಹಿತ್ಯ ಮೇಲಿರೋದ್ರಿಂದ ನಾವು ಇದನ್ನು ಹೇಳಲೇಬೇಕಾಯಿತು. ನಮ್ಮ ಬೀರಾದಾರ್ ಅವರಿಂದ ನಮಗೆ ಅವ್ರ ಪರಿಚಯ ಆಗಿದ್ದು, ಬೀರಾದಾರ್ ಅವರಿಂದ ದೊಂಬ್ಳೂರವರು ಪರಿಚಯ ಆಗಿದ್ದು, ಅವರು ಅದೇ ನಮಗೆ ಪ್ರೇರೇಪಣೆ. ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ತಾಳೆಗರಿಗಳನ್ನು ಇದರಲ್ಲಿ ಅಳವಡಿಸಬೇಕು, ಒಂದು ಕ್ರಿಟಿಕಲ್ ಎಡ್ಯುಕೇಷನ್ ತರಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮದಿದೆ ಅಂತ ಹೇಳಿ ಇವತ್ತು ಸಂಜೆ ಎಲ್ಲ ಒಂದು ಸುಮಾರು 2 ಗಂಟೆ ತೋರಿಸಿದ್ದೀವಿ ಇವರಿಗೆಲ್ಲ. ನಾವು ತುಂಬ ಸಂತೋಷಪಟ್ಟರು. ಆ ಸಂತೋಷ ನೀವು ಮನೆಗೆ ಹೋಗಿ ಅನುಭವಿಸ್ರಿ ಅಂತ ಆಶಿಸಿ, ನೀವು ಮನೆಗೆ ಹೋಗಿ ಸುಖ ನಿದ್ರೆ ಮಾಡಿ ಅಂತ ಹೇಳಿ ಆಶಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ.